ಮಣಿಪಾಲಿಂದ ನಾವು ಸೀದಾ ಮನೆ. ಈಗ 4 ವರ್ಷ ಆಯ್ತಲ್ವಾ? ಈಗ ಆಗ್ತಾ ಇದೆ ಇನ್ನೊಂದು 2 ತಿಂಗಳು ಹೋದ್ರೆ 3.25 ವರ್ಷ ಆಗಿದೆ. 4 ವರ್ಷದಿಂದ ಸತತ ಒಬ್ಳು ತಾಯಿ ಈ ಮಗನ್ನ, ಯಾಕೆಂದ್ರೆ ಬೆಳೆದು ನಿಂತಿರೋ ಮಗನ್ನ ನೋಡ್ಕೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದು ಇಂಥ ಪರಿಸ್ಥಿತಿಗಳಲ್ಲಿ, ಯಾಕೆಂದರೆ 1 ಕೋಟಿ ಖರ್ಚಾಗಿದೆ ಇಲ್ಲಿವರೆಗೂ. 1 ಕೋಟಿ ರೂಪಾಯಿ ಖರ್ಚಾಗಿದೆ. ಮತ್ತು ಈಗ ಒಂದು ಮಿಷಿನ್ ಬೇರೆ ಬಂದಿದೆ ಬೆಂಗಳೂರಿಗೆ. ಅದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೂ ಸರಿ ಹೋಗ್ಬೋದು, ಸರಿ ಹೋಗಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈಗ ಅವರಿಗೆ 45 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈಗ 3 ಸಿಟ್ಟಿಂಗ್ ಇರುತ್ತಂಥದ್ದು. 3 ಸಿಟ್ಟಿಂಗಿಗೆ 45 ಲಕ್ಷ ರೂಪಾಯಿ ಬೇಕಾಗುತ್ತೆ ಈ ತಾಯಿಗೆ. ಯಾಕೆಂದರೆ ಅವ್ರ ಹತ್ರ ಇರೋ ಬರೋದನ್ನೆಲ್ಲ ಹಾಕಿದ್ದಾರೆ. ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಏನು ನಾವು ಹೇಳೋ ಪರಿಸ್ಥಿತಿ ಇಲ್ಲ. 4 ವರ್ಷ ಅಷ್ಟು ದುಡ್ಡು ಖರ್ಚು ಮಾಡಿ ಮಣಿಪಾಲು, ರಾಮಯ್ಯ, ಛತ್ತೀಸ್ಗಢ ಅವೆಲ್ಲ ಹೇಳಿದ್ರೇ ಗೊತ್ತಾಗುತ್ತೆ. ರಿಲೇಟಿವ್ಗಳು ಸಹಾಯ ಮಾಡಿದ್ದಾರೆ, ಎಲ್ಲರೂ ಸಹಾಯ ಮಾಡಿದ್ದಾರೆ. ಇದಕ್ಕಿಂತ ಮೀರಿ ನನ್ನ ಮಗನಿಗೆ ಇನ್ನೇನೋ ಒಂದು ತೋರಿಸ್ಬೇಕು ಅಂತ ಒಂದು ತಾಯಿಯ ಆಸೆ ಇದು. ಅದಕ್ಕೋಸ್ಕರ ನಮ್ಮ ಈ ವಿಡಿಯೋ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ, ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ. ಅವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ. ಯಾರು ಬೇಕಾದರೂ ನೀವು ಅವ್ರಿಗೆ ಫೋನ್ ಮಾಡ್ಬೋದು. ನನಗೆ ನೀವು ಫೋನ್ ಮಾಡಿದ್ರು ನಾನು ಅವ್ರ ನಂಬರ್ ಕೊಡ್ತೀನಿ. ಇನ್ನೊಂದಷ್ಟು ಜನ ವಿಡಿಯೋ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಸಹಾಯ ಆಗುತ್ತೋ ಅದು ಮಾಡಿದ್ರೆ ಒಂದು ತಾಯಿಗೆ ಒಬ್ಬ ಮಗನ್ನ ಉಳಿಸ್ಕೊಟ್ಟಿರೋ ಪುಣ್ಯ ನಿಮಗೂ ಸಿಗುತ್ತೆ.